ನಮಸ್ಕಾರ ರೈತ ಮಿತ್ರರೇ. ಇದು ನಾನೊಂದು ಕೈಯಲ್ಲಿ ಏನೋ ಒಂದು ಕತ್ತಿ ಇಟ್ಕೊಂಡಿದ್ದೀನಿ, ಒಂದು ನೀಲಿ ಪೈಪ್ ಇಟ್ಕೊಂಡಿದ್ದೀನಿ. ಇದೇನಂತ ನಿಮಗೆ ಕುತೂಹಲ ಇರುತ್ತೆ. ನಿಮ್ಗೆ ಆಲ್ರೆಡಿ ಕೆಲವ್ರಿಗೆ ಗೊತ್ತಿರುತ್ತೆ. ಈಗ ಎತ್ತರದ ಮರಗಳನ್ನು ಹತ್ತಿ ಜನ ಬಿದ್ದು ಸಾಯ್ತಾಯಿದ್ರು. ಅದನ್ನು ತಪ್ಪಿಸೋದಕ್ಕೆ ಈ ಥರ ಒಂದು ಕಾರ್ಬನ್ ದೋಟಿ ಅಂತ ಮಾಡಿದ್ವಿ. ಇದರಲ್ಲಿ ನಾವು ಜಗತ್ತಲ್ಲಿ ನಂಬರ್ 1 ಕಂಪನಿ ಆಗಿದ್ದೀವಿ. ಸೊ ಅತಿ ಹೆಚ್ಚು ದೋಟಿ ಮಾರಾಟ ಆಗಿರೋದು ನಮ್ಮ ಕಂಪನಿಯಿಂದ. ಆದರೆ ಇದರಲ್ಲಿ ಹಲವಾರು ರೈತರು ಪ್ರಾಣ ಕಳ್ಕೊತಾ ಇದ್ದಾರೆ. ಏನಕ್ಕೆ ಅಂತಂದರೆ, ಈಗ ಹೇಗೆ ಮರ ಹತ್ತಿ ಜಾರ್ ಬೀಳೋದು ಲೈಫ್ ರಿಸ್ಕ್ ಆಗುತ್ತೋ, ಇದು ಕಾರ್ಬನ್ ಫೈಬರ್ ಅನ್ನೋ ಮೆಟೀರಿಯಲ್ಲು ತುಂಬ ಒಳ್ಳೆಯ ವಾಹಕ. ಅಂದರೆ ಈ ಪೈಪ್ಗಳು ಎಲೆಕ್ಟ್ರಿಕಲಿ ವೆರಿ ಹೈಲಿ ಕಂಡಕ್ಟಿವ್. ಅದಕ್ಕಾಗಿ ಏನಾಗಿದೆ, ಹಲವು ಕಂಪನಿಗಳು ಎಲೆಕ್ಟ್ರಿಕಲ್ ಪ್ರೊಟೆಕ್ಷನ್ ಕೊಡೋದೇನೆ ರೈತರು 11,000 ವೋಲ್ಟೇಜ್ ಆಗಲಿ ಅಥವಾ 440 ವೋಲ್ಟೇಜ್ಗಾಗಲಿ ಟಚ್ ಮಾಡಿದ ತಕ್ಷಣ ಸ್ಪಾಟ್ ಡೆತ್ ಆಗಿ ತುಂಬ ಜನರು ಪ್ರಾಣ ಹೋಗಿದೆ. ಅದನ್ನು ತಪ್ಪಿಸೋಕ್ಕೆ ನಾವು ಹಿಂದಿಂದ ಕೆಲವು ಟೆಕ್ನಾಲಜಿಗಳು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ತಿರುಗಿ ನಿಮಗೆ ಅರಿವು ಮೂಡಿಸ್ತೀನಿ. ಈಗ ಈ ಕತ್ತಿನ ಸುಮ್ಮನೆ ಹೀಗೆ ಈ ಲಾಕ್ನ ಓಪನ್ ಮಾಡಿಕೊಂಡು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡೋ ಅಂಥದ್ದು. ಹೀಗೆ ಲಾಕ್ ಮಾಡ್ಕೊವಂಥದ್ದು. ಹಾಗೆಯೇ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ರೆಡಿ ಹೋಗುತ್ತೆ. ಇದನ್ನು ಹೀಗೆ ಮೇಲೆ ಎಳ್ಕೊಂಡು ಯೂಸ್ ಮಾಡೋ ಅಂಥದ್ದು. ತುಂಬ ಸಿಂಪಲ್ ಟೆಕ್ನಾಲಜಿ ಇದು. ಸೊ ಇದರಲ್ಲಿ 60, 70, 80 ಅಡಿ ತನಕ ದೋಟಿಗಳು ಬರ್ತಾಯಿದೆ. ಆ್ಯಂಡ್ ಇದರಲ್ಲಿ ನಮ್ಮ ಕಂಪನಿ ದೋಟಿಯಲ್ಲಿ ಏನು ಕರೆಂಟಿಗೆ ಸೇಫ್ಟಿ ಅಥವಾ ಬೇರೆ ಏನೇನು ಟೆಕ್ನಾಲಜಿ ನಾವು ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ ಅಂತಂದರೆ, ನಮ್ಮಲ್ಲಿ ಲಾಕ್ಗಳಲ್ಲಿ ಹಲ್ಲಿನ ತಂತ್ರಜ್ಞಾನ ಇದೆ. ಈ ಹಲ್ಲು ಏನಕ್ಕೆ ಬೇಕಪ್ಪ ಅಂತಂದರೆ, ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಲಾಕಲ್ಲಿ ಹಲ್ಲಿನ ತಂತ್ರಜ್ಞಾನ ಇದೆ. ಇದು ಹೀಗೆ ಕ್ಲೋಸ್ ಮಾಡಿದಾಗ ಪೈಪ್ನ ಚೆನ್ನಾಗಿ ಗಟ್ಟಿಯಾಗಿ ಕಚ್ಚುತ್ತೆ. ಆವಾಗ ಇದನ್ನು ಗ್ರಿಪ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇದು ದೋಟಿ ಇಲ್ಲಿ ಲಾಕ್ ಮಾಡಿದ್ಮೇಲೆ ಇದು ಜೋರಾಗಿ ಎಳೆದಾಗ ಸ್ಲಿಪ್ ಆಗ್ತಾ ಇಲ್ಲ. ಅದಕ್ಕಾಗಿ ನೆಕ್ಸ್ಟು ನಮ್ಮಲ್ಲಿ ಡಬಲ್ ಲಾಕ್ ಇಂಟರ್ಲಾಕ್ ಅನ್ನೋ ತಂತ್ರಜ್ಞಾನ ಇದೆ. ಏನಿದು ಡಬಲ್ ಲಾಕ್ ಇಂಟರ್ಲಾಕ್ ಅಂತಂದರೆ, ಈ ದೋಟಿನ ಇವಾಗ ಹಿಂಗೆ ಎಳೆದಿದ್ದೀನಿ ನಾನು. ಸೊ ಇದನ್ನು ಇವಾಗ ಇಲ್ಲಿ ನೋಡ್ಬೋದು, ಎಷ್ಟೇ ನಾನು ಜೋರಾಗಿ ಎಳೆದ್ರೂ ಇದು ಹೊರಗಡೆ ಬರ್ತಾಯಿಲ್ಲ. ಇದು ಡಬಲ್ ಲಾಕ್ ಇಂಟರ್ಲಾಕ್ ತಂತ್ರಜ್ಞಾನ. ಇದು ಇಲ್ಲದೇ ಇದ್ದರೆ ಏನಾಗುತ್ತೆ, ದೋಟಿ ಮೇಲಿನ ಪೈಪ್ ಮೇಲ್ಗಡೆ, ಕೆಳಗಿನ ಪೈಪ್ ಕೆಳಗಡೆಗೆ ಉಳ್ಕೊಂಡ್ಬಿಡುತ್ತೆ. ಈಗ ಕರೆಂಟ್ ಸೇಫ್ಟಿಗೆ ಏನು ಮಾಡಿದ್ದೀವಿ ನಾವು ಅಂತಂದರೆ, ಇವಾಗ ಈ ಮೇಲಿನ ಪೈಪು ಎಲೆಕ್ಟ್ರಿಕ್ ಲೈನಿಗೆ ಟಚ್ ಆದರೆ ಈ ಲಾಕಲ್ಲಿ ಕರೆಂಟ್ ಫಿಲ್ಟ್ರ್ ಇದೆ ಒಳಗಡೆ. ಅದೇನು ಮಾಡುತ್ತೆ, ಇಲ್ಲಿಂದ ಇಲ್ಲಿಗೆ 40% ಕರೆಂಟ್ನ ಕಟ್ ಮಾಡುತ್ತೆ. ಸೊ ಇದು 4ನೇ ಪೈಪಿಂದ ಕೆಳಗಡೆ ಆಲ್ಮೋಸ್ಟು 90% ಕರೆಂಟ್ ಕಟ್ ಆಗಿಬಿಟ್ಟಿರುತ್ತೆ. ಕೆಳಗಿನ ಪೈಪಲ್ಲಿ ನಾವು 11,000 ವೋಲ್ಟೇಜ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಗಮನ ಇಟ್ಟು ಕೇಳ್ಕೊಳ್ಳಿ, ಇದು ಗ್ಯಾರಂಟಿ ಅಲ್ಲ, ಪ್ರೊಟೆಕ್ಷನ್ 11,000 ವೋಲ್ಟೇಜ್ಗೆ. ಸೊ ಈ ಕೆಳಗಡೆ ಪೈಪ್ ಇಟ್ಕೊಂಡಾಗ ನಮಗೆ 11,000 ವೋಲ್ಟೇಜ್ ಕರೆಂಟಿಗೆ ಟಚ್ ಆದರೂ ಒಂದು 95% ಕಟ್ಟಾಗಿ ಬರುತ್ತೆ. ಸೊ ಕೆಲವೊಂದು ಸತಿ ಕರೆಂಟೇ ಕೆಳಗಡೆಗೆ ಬರೋದಿಲ್ಲ ಕೆಳಗಿನ ಪೈಪ್ ಹಿಡ್ಕೊಂಡಾಗ, ಅಥವಾ ಕರೆಂಟ್ ಹೊಡೆದ್ರೂ ಕೈ ಬಿಡೋದಕ್ಕೆ ಶಕ್ತಿ ಇರುತ್ತೆ ರೈತನಿಗೆ. ಸೊ ಇದನ್ನು ಆಲ್ರೆಡಿ ತುಂಬ ಜನ ಕೃಷಿಕರು ಕರೆಂಟ್ ಲೈನಿಗೆ ಟಚ್ ಮಾಡಿಕೊಂಡು ಜೀವ ಉಳಿಸ್ಕೊಂಡಿದ್ದಾರೆ. ಸೊ ತಾವು ಇದನ್ನೆಲ್ಲ ಗಮನ ಇಟ್ಟು ಇದು ಮಾಡಿ. ಆಮೇಲೆ ಇವಾಗ ನಮ್ಮ ಕಂಪ್ನಿಯಲ್ಲೇ ತುಂಬ ಬೇರೆ ಬೇರೆ ಕ್ವಾಲಿಟಿ ಹಾಗೂ ಮಾಡೆಲ್ಗಳಿದೆ. ನಿಮಗೆ 65 ಅಡಿ ದೋಟಿ ನಮ್ಮದು 38,000ದಿಂದ ಸ್ಟಾರ್ಟ್ ಆಗಿ 59,000 ತನಕ ಇದೆ. ಎಕಾನಮಿ, ಪ್ರೀಮಿಯಮ್ ಪ್ಲಸ್ಸು ಈ ಥರ. 70 ಅಡಿ ದೋಟಿ ನಿಮಗೆ 50,000 74,000 70,000 80 ಅಡಿ ದೋಟಿ ನಿಮಗೆ 60,000 ಹಾಗೂ 82,000 ಆಮೇಲೆ ಯಾರೇ ಬೇಕಾದರೂ ಈ ಥರ ಸ್ಪ್ರೇ ಕಿಟ್ ಕೊಡ್ತೀವಿ ನಾವು. ಈ ಸ್ಪ್ರೇ ಕಿಟ್ದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಇದೇ ಧೋಟಿಗೆ ನಾಝಲ್ಲು ಕತ್ತಿ ಫಿಟ್ ಮಾಡಿಕೊಂಡ್ರೆ ಇದು ಕುಯ್ಲಿ ಯಂತ್ರ, ನಾಝಲ್ ಫಿಟ್ ಮಾಡಿಕೊಂಡ್ರೆ ಇದು ಸ್ಪ್ರೇ ಯಂತ್ರ. ಸೊ ಇವಾಗ ಇಲ್ಲಿ ನೋಡಬಹುದು, ಇಲ್ಲಿ ತುದೀಲಿ ನಾವು ಈ ಥರ ಒಂದು ನಾಝಲ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಲಾಕ್ನ ನಾನು ಇಲ್ಲಿ ರಿಂಗ್ ಸಿಸ್ಟಮ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಥರ ರಿಂಗ್ ಸಿಸ್ಟಮೊಳಗೆ ಪೈಪ್ ಇರುತ್ತೆ. ಇದು ಲಾಕು ಮೇಲೆ ಕೆಳಗಡೆ ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಪೈಪು ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಆ ಥರ ಒಂದು ತಂತ್ರಜ್ಞಾನನ ಅಳವಡಿಸಿದ್ದೀವಿ. ನೆಕ್ಸ್ಟು ಇದರಲ್ಲಿ ವಿಶೇಷತೆ ಏನಂದರೆ, ಇದು ಬೆಂಡಿಂಗ್ ಹ್ಯಾಂಡಲ್ ಅಂತ ಕರಿತೀವಿ ಈ ಹ್ಯಾಂಡಲ್ಗೆ. ಈ ಬೆಂಡಿಂಗ್ ಹ್ಯಾಂಡ್ಲ್ ಏಕೆ ಬೇಕಂದರೆ, ಇವಾಗ ಒಂದು ಮರ 60 ಅಡಿ ಇರುತ್ತೆ, ಇನ್ನೊಂದು ಮರ 30 ಅಡಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡಾಗ ಎತ್ತಿ ಹಿಡಿದು ನೋಡಬೇಕಾಗತ್ತೆ. ಆವಾಗ ಕತ್ತು ನೋವು ಬರುತ್ತೆ. ನಾವು ಹೀಗೆ ಬಗ್ಸಿ ಹೊಡೆದ್ರೆ ನಮಗೆ ಬೆನ್ನೋವು ಬರುತ್ತೆ. ಅದ್ರ ಬದಲು ಒಂದೇ ಕೈಯಲ್ಲಿ ಹ್ಯಾಂಡ್ಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಟ್ರಿಗರ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಕೆಳಗಡೆ ಮೋಟ್ರಿಂದ ಇನ್ಪುಟ್ ಬಂದಿರುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ 70-80 ಅಡಿಯಲ್ಲಿ ಸ್ಪ್ರೇ ಆಗುತ್ತೆ. ಸೊ ಇದು ಒಂದು ಸಿಂಪಲ್ ಬೆಂಡಿಂಗ್ ಹ್ಯಾಂಡ್ಲ್. ಮತ್ತು ಇದನ್ನು 360 ಡಿಗ್ರಿ ಎಲ್ಲಿ ಬೇಕಾದ್ರೂ ತಿರುಗಿಸ್ಕೊಂಡು ಯೂಸ್ ಮಾಡೋ ಅಂಥದ್ದು.
ಸೊ ಇದ್ರದ್ದು ವಿಶೇಷತೆಯನ್ನು ಎಲ್ಲ ರೈತರು ಉಪಯೋಗಿಸ್ಕೊಳ್ಬೇಕು. ತಮ್ಗೆ ಏನೇ ಮಾಹಿತಿ ಬೇಕಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ. ಧನ್ಯವಾದ.